ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಒಗ್ಗರಣೆ ಡಬ್ಬಿ. ನಾನು ನಿಮ್ಮ ಸ್ವಾತಿ. ಇವತ್ತು ನಮ್ಮ ವಿಡಿಯೋದಲ್ಲಿ ಒಳ್ಳೆಯ ರುಚಿಕರವಾದ ಹಾಲು ಐಸ್ ಕ್ರೀಮ್ನ ತೋರಿಸ್ತಾ ಇದ್ದೀನಿ. ಈ ಐಸ್ ಕ್ರೀಮ್ನ ಸ್ಪೆಷಾಲಿಟಿ ಏನಂದರೆ ಶುಗರ್ ಯೂಸ್ ಮಾಡ್ತಾ ಹೆಲ್ತಿ ವೇಯಲ್ಲಿ ಮಾಡ್ತಾ ಇದ್ದೀನಿ. ಹಾಗೆಯೇ ಯಾವುದೇ ಕ್ರೀಮ್ ಕೂಡ ಯೂಸ್ ಮಾಡ್ತಾ ಇಲ್ಲ. ಮನೆಯಲ್ಲಿರೋ ಐಟಮ್ಸಿಂದನೇ ರುಚಿಕರವಾದ ಟೇಸ್ಟಿ ಐಸ್ ಕ್ರೀಮ್ನ ಮಾಡ್ಕೋಬೋದು. ನೋಡಿದ ಮೇಲೆ ಮನೆಯಲ್ಲಿ ಐಸ್ ಕ್ರೀಮ್ ಮಾಡೋದು ಇಷ್ಟು ಈಸಿನಾ ಅನಿಸುತ್ತೆ. ಅಷ್ಟೇ ಅಲ್ಲದೆ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿದ ಈ ಐಸ್ ಕ್ರೀಮ್ನ ಮನೆಯವರು ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಿಮಗೂ ಕೂಡ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸಮ್ಮರಲ್ಲಿ ನಿಮಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ಡೆಫಿನೆಟಾಗಿ ಟ್ರೈ ಮಾಡಿ ನೋಡಿ. ತುಂಬ ಎಂಜಾಯ್ ಮಾಡಿಕೊಂಡು ತಿಂತೀರಾ. ಲೇಟ್ ಮಾಡದೆ ಪ್ರೊಸೆಸ್ ಹೇಳ್ತೀನಿ, ನೋಡ್ಕೊಂಡು ಬನ್ನಿ. ಮೊದಲು ಒಂದು ಚಿಕ್ಕ ಕಪ್ಗೆ 1/4 ಕಪ್ವರೆಗೆ ಹಾಲು ತಗೊಂಡು ಆ ಹಾಲನ್ನು ಪಕ್ಕಕ್ಕಿಡಿ. ಈಗ ಮಿಕ್ಕ ಅರ್ಧ ಲೀಟರ್ ಹಾಲನ್ನು ಮತ್ತೊಂದು ಪಾತ್ರೆಗೆ ಹಾಕ್ಕೊಂಡು ಬಿಸಿ ಮಾಡಿ. ಹಾಲು ಈ ರೀತಿ ಬಿಸಿಯಾಗಲು ಸ್ಟಾರ್ಟ್ ಆದಾಗ 3ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಗಲೇ ನಮಗೆ ಐಸ್ ಕ್ರೀಮ್ ಟೇಸ್ಟ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ಈ ಹಾಲು ಕುದಿಯೋಷ್ಟರಲ್ಲಿ ನಾವು ತೆಗೆದುಕೊಂಡ ಹಾಲಿಗೆ 1.5 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಕಸ್ಟರ್ಡ್ ಪೌಡರನ್ನು ಕೂಡ ಹಾಕ್ಕೋಬಹುದು. ಹೀಗೆ ಉಂಡೆಗಳಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಮತ್ತೊಂದು ಕಡೆ ಹಾಲು ಕೂಡ 3ರಿಂದ 4 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಇದಕ್ಕೆ ನಾವು ಮಿಕ್ಸ್ ಮಾಡಿ ಪಕ್ಕಕ್ಕಿಟ್ಟ ಹಾಲನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿ ಈ ಹಾಲಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಕುದಿಸೋಣ. ಕಾರ್ನ್ಫ್ಲೋರ್ ಮಿಲ್ಕ್ನ ಹಾಕ್ಕೊಳ್ಳುವಾಗ ಉರಿನ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ 2ರಿಂದ 3 ನಿಮಿಷ ಕುದಿಸಿದರೆ ಕಾರ್ನ್ಫ್ಲೋರ್ ಚೆನ್ನಾಗಿ ಬೇಯುತ್ತೆ. ಹಾಗೆಯೇ ನಾವು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಹಾಲು ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ. ಹೀಗೆ 2ರಿಂದ 3 ನಿಮಿಷ ಕುದಿಯೋ ಅಷ್ಟರಲ್ಲಿ ಹಾಲಿನ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದೆ ಅಲ್ವಾ. ಈಗ ಸ್ಟವ್ ಆಫ್ ಮಾಡಿಕೊಂಡು ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇದ್ದರೆ ಹಾಲು ಬೇಗ ತಣ್ಣಗಾಗುತ್ತೆ. ಈ ಹಾಲು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಬೆಲ್ಲ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ಅರ್ಧ ಕಪ್ ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳಿ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಐಸ್ ಕ್ರೀಮ್ ಥಿಕ್ನೆಸ್ ಚೆನ್ನಾಗಿರುತ್ತೆ. ಈಗ ನಾವು ಬಿಸಿ ಮಾಡಿದ ಹಾಲು ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ. ಒಳ್ಳೆ ಫ್ಲೇವರ್ಗೋಸ್ಕರ ಅರ್ಧ ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ. ನಿಮ್ಮ ಹತ್ರ ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಏಲಕ್ಕಿ ಪುಡಿ ಯೂಸ್ ಮಾಡಬಹುದು. ನೀವು ಮನೆಯಲ್ಲಿ ಮಾಡಿರೋ ಹಾಲಿನ ಕೆನೆ ಕೂಡ ಹಾಕ್ಬೋದು. ಇದನ್ನೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡಿ ತಗೊಳ್ಳೋಣ. ನಾವು ಹಾಕಿರೋ ಬೆಲ್ಲ ಚೆನ್ನಾಗಿ ಕರಗಿ ಹಾಲು ಜೊತೆ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ರುಬ್ಬಿ. ಹೀಗೆ ಚೆನ್ನಾಗಿ ಬ್ಲೆಂಡ್ ಆದಮೇಲೆ ಐಸ್ ಕ್ರೀಮ್ ಮೌಲ್ಡ್ಗೆ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಯಾವ ಐಸ್ ಕ್ರೀಮ್ ಮೌಲ್ಡ್ ಇದೆಯೋ ಅದಕ್ಕೆ ಹಾಕ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಹತ್ರ ಈ ರೀತಿ ಮೌಲ್ಡ್ ಇಲ್ಲ ಅಂದರೆ ನೀವು ಕಾಫಿ ಗ್ಲಾಸಲ್ಲಿ ಕೂಡ ಹಾಕ್ಕೋಬೋದು ಅಥವಾ ಪೇಪರ್ ಕಪ್ ಗ್ಲಾಸಲ್ಲಿ ಕೂಡ ಹಾಕ್ಕೋಬಹುದು. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ಡೀಪ್ ಫ್ರೀಸಲ್ಲಿ ಇಡಬೇಕು. ನೈಟ್ ಮಾಡಿಕೊಂಡ್ರೆ ಮಾರ್ನಿಂಗ್ಗೆ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ. ನಾನಿಲ್ಲಿ ಒಂದು ಎಂಟಿ ಐಸ್ ಕ್ರೀಮ್ ಬಾಕ್ಸ್ಗೆ ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬಾದಾಮಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ 8 ಅವರ್ಸ್ ಆದಮೇಲೆ ಓಪನ್ ಮಾಡಿದ್ರೆ ಇದು ಈ ಮೌಲ್ಡಲ್ಲಿ ಹಾಕಿರೋ ಐಸ್ ಕ್ರೀಮ್ ನೀಟಾಗಿ ಬರಲಿಲ್ಲ. ಯಾಕೆಂದರೆ ಐಸ್ ಕ್ರೀಮ್ ತುಂಬ ಸಾಫ್ಟಾಗಿ ಇರೋದ್ರಿಂದ ಈ ಥರ ಮೌಲ್ಡಲ್ಲಿ ಕರೆಕ್ಟಾಗಿ ಬರೋದಿಲ್ಲ. ನೀವು ಸಿಲಿಕಾನ್ ಮೌಲ್ಡ್ ಯೂಸ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ನಾನು ಒಂದು ಐಸ್ ಕ್ರೀಮ್ ಕೋನ್ನ ಓಪನ್ ಮಾಡಿದ್ರೆ ಅದು ಈ ರೀತಿ ಇತ್ತು. ಈಗ ಇದರಲ್ಲಿರೋ ಐಸ್ ಕ್ರೀಮ್ನ ತೋರಿಸ್ತೀನಿ ನೋಡಿ. ಇದರಲ್ಲಿರೋ ಐಸ್ ಕ್ರೀಮ್ ತುಂಬ ಸಾಫ್ಟಾಗಿತ್ತು. ನೋಡಿದ್ರೇ ಅರ್ಥ ಆಗುತ್ತೆ ನಿಮಗೆ ಐಸ್ ಕ್ರೀಮ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೀವು ಸಿಂಗಲ್ ಆಗಿರೋ ಸಿಲಿಕಾನ್ ಮೌಲ್ಡ್ ಯೂಸ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿರೋ ಐಸ್ ಕ್ರೀಮ್ ರೆಡಿ ಆಗುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲದಿಂದ ಮಾಡಿದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಬಂದಿದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.